ದರಿದ್ರ ಹಿಡ್ದವ್ ಒಂದು ಚೂರ್ ಪ್ಯಾಟ್ ಹೆಂಗ್ ಬಂದ್ ಐಕಣ್ ಕದಿಲ್ಲ ಪ್ರಾಣಿಗಳು ಸತ್ತವ ಈ ಅಮ್ಮ ಎಲ್ಲ ಹೋದಳನಲ್ಲಿ ಹೇಳಿ ಎಷ್ಟು ಹೊತ್ತಾಯ್ತು ನಾನು ಅದಕ್ಕೆ ಬತ್ತಿಲ್ಲ ಅಂದಳಿ ಹೇಳುದು ಬಪ್ಪುದು ನಾನು ಬೀಳುದು ಸೀದೆ ಅದಕ್ಕೆ ಹೋತ ಇಪ್ಪದು ಶೋಭಾ ಏ ಶೋಭಾ ಏ ಶೋಭಾ ಪಬ್ಬಿ ಹೊಡಿಬೇಡ ಮಾರೈತಿ ನುಸ್ತಿ ಬುದಂಗ್ ಐಕಂಡ್ರಿ ಅಂತ ಭಾಷೆ ಇಲ್ಲ ನಿಂಗೆ ಈಗಾನೆ ಎಲ್ಲಾರು ಒಂದು ಪ್ಯಾಟಿ ಬಾಟಿ ಬಂದ್ರೆ ಒಂದು ಹೋಟ್ಲಿಗೆ ಹೋಗಿ ಒಂದ್ ಬಟ್ ಚಾನೋ ಕಾಫಿಯೋ ಕೊಡು ಅಂದ್ರೆ ನೀ ಬಪ್ಪಲ್ಲ ನೀನ್ ಅಪ್ಪನ ಕೆಲ ಬಾಯಿ ಹತ್ತಂದಿ ಅದ್ ಯಾವ್ದೋ ಒಂದು ಅಂಗಡಿ ಕರ್ಕೊಂಡೋಗಿ ಕಪ್ಪು ಬಣ್ಣದ ನೀರಪ್ಪ ಜ್ಯೂಸ್ ಅಂಬ್ರ ಅದ್ಯಾಕಂತ ಕೈಸ ಬಾಯಿ ಹಾಕರಿ ನಂಗೆ ಗೊತ್ತಾಯ್ತದ ಎಂತ ಕುಡುದಂದಳಿ ಹೇಳಿ ಶೋಭಾ ಏ ಶೋಭಾ ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ ಹಂಗನೇ ನಾನು ನೀನು ಒಳ್ಳೆ ಅಯ್ಯಯ್ಯೋ ನೀವೆಲ್ಲಿ ಮರ್ಯಾದಿ ಸತ್ತಾರ ಮಾರ್ರೆ ನೀವು ಹೋಯ್ ಲಂಗೂಟ ಮೀನ್ ಕಟ್ಕ ಬಂದದ್ದ ಎಂತ ಐತಿ ಬನ್ನಿ ಜಾಗ ಖಾಲಿ ಮಾಡಿ ಎಂತ ನೀವು ಬತ್ತಿಲ್ಲ ಕಸ್ಲಿ ಆತ ಬಂತ ಬ್ಯಾಟ್ರಿ ಸಮೇತ ತಕ ಬರಲ್ಲ ಬೆಟ್ಟಿ ಚಾರ್ಜರ್ ಮರತಿ ನಾನು ಬೆಳೆಸ್ಕೊಂಡು ಬತ್ತಿ ಇದ್ರೆ ಬೆಂಕಿ ಕಡ್ಡಿ ಕೀರ್ಕೊಂಡು ಬೆಳಕು ಮಾಡ್ಕೊಂಡು ಬತ್ತಿ ಅಧಿಕ ಪ್ರಸಂಗ ಬೇಡ ನೀವು ಅಳಿಸಿ ಹಿಂಗೆ ಅಂತ ಬೇರೆ ಕೆಲಸ ಇಲ್ಯಾ ನೀನ್ ಇಲ್ಲೇ ಮಾಡ್ತಾ ಎಂತಾರು ಮಾತಾಡ್ತಾ ಕಣಿ ನಾ ಹೋತೆ ಎತ್ಕೊಂಡ್ರು ದಾರಿ ಅಂದಳಿ ಇಲ್ಲೇ ಹಾಯ್ ನೀವು ಮತ್ ಪುನಃ ಅಂಗಡಿಗೆ ಹತ್ರಿ ಏನ ಹೌದು ಯಾಕೆ ಬಪ್ಸರಿಗ ನಂಗೆ ಮುಖಕ್ಕೆ ಹಚ್ಚಿಕೊಂಡು ಕ್ರೀಮ್ ತಕ ಬತ್ರಿಯಾ ಮ್ಯಾಲಿ ಮೆಟ್ಟಿ ಹಾಕಿ ಹೊಟ್ಟಿಗೆ ಕಲ್ಲು ಹಾಕಿ ಹೋಪಕ್ಕೆ ಏನು ಮುಖಕ್ಕೆ ಹಚ್ಚು ಕ್ರೀಮ್ ಐಕ ನಿಂಗೆ ಎಷ್ಟು ಕ್ರೀಮ್ ತೆಗೆಸಿ ಕೊಟ್ಟಿ ನಾನು ವಾರಕ್ಕೆ 3 ತೆಗೆಸಿ ಕೊಟ್ಟಿದ್ದಿ ಮುಖಕ್ಕೆ ಹಚ್ಚು ಕ್ರೀಮ್ ಬೆಳಗ್ಗೆ ಮುಂಚೆ ನಿದ್ರಿ ಕಣ್ಣಿಗೆ ಹೋಗಿ ಬ್ರಷ್ಗೆ ಕ್ರೀಮ್ ಹಾಕೊಂಡೆ ತಿಕ್ಕೋದು ಮುಖಕ್ಕೆ ಹಾಕೋ ಕ್ರೀಮ್ ಭಾಷೆ ಬರ್ದಿದ್ದ ಪ್ಯಾಟಿಗೆ ಬಂದವ್ರ ಹತ್ರ ಪ್ಯಾಟಿ ಬಂದಿರಕ್ಕೆ ಅಂತ ಅವ್ರು ಪ್ಯಾಟಿಗೆ ಬರ್ದೆ ಅಂತ ಸುಡ್ಗಾಡಿ ಹೆಣ ಅವರು ಕೊಯ್ರ ಸುಡುಗಾಡಿಗೆ ಹೆಣ ಹೊರಗೆ ಹೋಗ್ಬೋದ ಸುಡುಗಾಡಿಗೆ ಹೆಣ ಹೊರಗೆ ಹೋಗ್ಬೇಕು ನಾನೆಂತ ಸತ್ಯ ಹರೀಶ್ಚಂದ್ರನ ನಾನು ನಿಮ್ಮ ಸತ್ಯ ಹರಿಶ್ಚಂದ್ರ ಹೆಣ ಹೊರುವುದಿಲ್ಲ ಅವ ಹೆಣ ಸುಡು ಎಮ್ಮರೆ ಅವ ಹೆಣ ಸುಡ್ಲಿ ಬಣಲಿಗೆ ಹಾಕ ಬರ ಹೊರದು ಫ್ರೈ ಮಾಡಿ ತಿನ್ಲಿ ನಂಗೆ ಸಂಬಂಧ ಇಲ್ಲ ಹೌದು ನೀವೆಲ್ಲ ಇರಿ ನಿಮ್ಮನ್ನು ಕಾಣದೆ 1 ವಾರ ಆಯ್ತು 1 ವಾರ ಅಲ್ಲ ಮಕ್ಕಳೇ ಸುಮಾರು 2, 4, 6, 7 ದಿನ ಆಗಿರ್ಬೋದು ನಾನು ಇರ್ಲಿಲ್ಲ ಸಂತಾಪ ಸೂಚನೆ ಇದೆ ಸಂತಾಪ ಸೂಚನೆ ಎಂತಾಯ್ತು ವಾರಲ್ಲ ಯಾರು ನಮ್ಮ ಬೇಕಾಪರೊಬ್ರು ಏಕಾಏಕಿ ಯಾರು ಮಾರ್ರೆ ಪ್ಯಾಕೆಟ್ ಸರ ಕಾಲ್ ತೆಗಿಯ ಎಂತ ಕಾಲ್ ತೆಗೋದು ನೀವೇ ಮೆಟ್ಕೊಂಡು ನೀವೇ ಎಳಿತಾ ಇದ್ರಿ ತೆಗಿನೇವರ ಕಾಲ ಇವ್ರು ಹೇಳತ್ಕೊಂಡು ನಾನು ಎದ್ದೋದು ಒಂದು ಅಳಿ ಮಾಡ್ಕೊಂಡು ಇದ್ದೀವಿ ಹಾಯ್ ಪುಡುವರಿ ಪ್ಯಾಕೆಟ್ ಸರಯ್ಯ ಐಕ ಬಾರಿಗೆ ಹೋದ್ರೆ ಸಿಕ್ಕುದಿಲ್ಲ ಎಣ್ಣೆ ಬಾರಿಗೆ ಹೋದ್ರೆ ಸಿಕ್ಕುತ್ತ ಮರಯ್ಯ ಬಾರಿನ ತಗೊಂಡು ಹಾಕ್ರಲ್ಲ 500 ಮೀಟರ್ ಆಚೆ ಈ ಕುಡುದು ಆರೋಗ್ಯಕ್ಕೆ ಹಾನಿಕರ ಅಲ್ದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರವೇ ಮತ್ತೆ ಅದು ಗೊತ್ತಿದ್ದು ಕುಡುಕಾಗ ಆದ್ರೆ ನಂಗೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಇಲ್ಲಿ ಮಾರಾಯ ಈಗ ನಂಗೆ ಹಾನಿ ಆಗುದಿಲ್ಲ ಪ್ಯಾಕೆಟ್ ಸರ ಇತ್ತಲ್ಲ ಆಗಳಿಗೆ ಬತ್ತಿತ್ತ ಅದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಈ ಪ್ಯಾಕೆಟ್ ಸರ ಇನ್ನು ನಾನು ಸೀದಾ ಕುಡುದಿರ್ಲಿಲ್ಲ ಪ್ಯಾಕೆಟ್ ಅನ್ನು ಒಂದು ಸೈಡ್ ತೂತು ಮಾಡಿ ಸೈಡ್ ಪಾನ ಮಾಡ್ತಿದ್ದೀನಿ ಅದು ಮದ್ಯಪಾನ ಆಗುದಿಲ್ಲ ಹಂಗಾರೆ ಈ ಬಾಟ್ಲಿಗೆ ಎಲ್ಲಿ ತೂತು ಮಾಡ್ತೀರಿ ಮರ ಬಾಟ್ಲಿ ಯಾಕೆ ತೂತು ಮಾಡುದು ಮಾರಾಯ ಬಾಟ್ಲಿಂದ ತೆಗೆದು ಗ್ಲಾಸಿಗೆ ಹಾಕೋದು ಸ್ವಲ್ಪ ನೀರು ಹಾಕೋದು ಕಡೆಗೆ ಅದನ್ನು ನಾನು ಮಧ್ಯ ಬಾಯಿಂದ ಕುಡುವುದಿಲ್ಲ ಅದನ್ನು ನಾನು ಸೈಡ್ ಬಾಯಿಂದ ಮಾಡಿ ಆದ್ರಿಂದ ಮದ್ಯಪಾನ ನಂಗೆ ತೊಂದ್ರೆ ಇಲ್ಲ ಸೈಡ್ ಪಾನ ಹಾನಿ ಇಲ್ಲ ಅಲ್ಲ ಬರೀ ದುಡುದು ಕುಡುದು ತಿರುಗುದು ಏನಾದ್ರು ಸಾಧನೆ ಮಾಡಿರಿ ಜೀವನದಲ್ಲ ಏನ್ ಸಾಧನೆ ಮಾಡಿರಿ ನಿಮ್ಗೆ ನನ್ನ ಅಪ್ಪನ ವಿಷಯ ಹೋಯ್ತಾ ಅವ್ರು ಆಗಳಿನ ಕಾಲ್ದಂಗೆ ಇಲ್ಲು ಹೊಳಿವರೆಗೆ ಡುಬುಕ್ಕಂದ್ ಹಾರಿ ಅಲ್ಲಿ ಸಮುದ್ರದಾಗ ಮ್ಯಾಲ್ ಬಂದಿರ ನನ್ನ ಅಪ್ಪನು ಹಾಗೆ ದಗ 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 ಉರಿತಾ ಇಪ್ಪು ಒಲಿ ಒಳಗೆ ಹಾರಿ
ಹೊಗೆ ಪೈಪಂಗ್ ಮೇಲೆ ಬಂದಿರೋ ಕೇಳ್ರಿ ಎಂತ ಮಾಡಿ ಎಂತ ಮಾಡಿರಿ ಅಂದ್ರೆ ನಿಮ್ಮಿಬ್ರು ಅಪ್ಪದಿ ಕಳಿ ಹೋಲ್ಸ್ರೆ ನಾನು ಪ್ರಯೋಜನ ಇಲ್ಲ. ಪ್ರೈಸ್ ಇಲ್ಲ. ಏನೂ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಎಂತ ನಾನು ಏನ್ ಮಾಡಿದಿ ಬಲ್ರಿ. ಎಂತ ಮಾಡಿರಿ? ನಾನೇನು ಏನ್ ಮಾಡಿ? ನಾನು ತುಂಬುದು ನೀರು ಟಾಂಕಿಗೆ ಹಾರಿ ಟ್ಯಾಪ್ ಹಂಗೆ ಹರ್ ಬಂದಿದ್ದೆ. ಟ್ಯಾಪಂಗೆ? ಅಬ್ಬಬ್ಬಬ್ಬಬ್ಬಬ್ಬ. ಅಧಿಕ ಪ್ರಸಂಗ ಈಗ ಇವನ ಅಪ್ಪ ಇಲ್ಲಿ ಹಾರಿ ಅಲ್ಲಿ ಎದ್ದ, ಮತ್ತೊಬ್ಬನಪ್ಪ ನನಗಿಂತ ಜಾಸ್ತಿ ಕುಡಿತಿದ್ದ, ಅವನ ಮೋರಿಂದ ನಾನೇ ನೆಕೊಂಡು ಹೋದ. ನನಗೆ ಬುದ್ಧಿ ಹೇಳ್ತೀನಿ ಅಧಿಕ ನನಗೆ ಹಲೋ. ಹಾ ಹೌದು ಹೌದು. ಹಾ ಇದ್ರು ಇಲ್ಲ ಇದ್ರು ಕೊಡ್ಕ. ಹಾ ಒಂದು ನಿಮಿಷ. ಗಣಿ ಗಣಿ ನಂದಲ್ಲ, ಇಲ್ಲಿ ಫೋನ್ ನಂದು. ಈಗ ನಿಮ್ಮ ಫೋನ್ ಬೈತಿ ಗಣಿ. ನಂದ. ಹೌದು. ಕಿವಿ ಕೆಮ್ಮಿಗೆ ಇಟ್ಕಣಿ. ಹಲೋ ಹಲೋ, ಯಾರು ಆಯ್ತಣ್ಣನ? ಹಲೋ, ಯಾರು ಆಯ್ತಣ್ಣನ? ಮಾತಾಡಿ ಮಾತಾಡಿ ಮಾತಾಡಿ. ಮಂಡಿ ಅಲ್ಸರು ತೋರುದಿಲ್ಲ ಅದ್ರ. ನಾನು ಆಯ್ತಾ ಮಾತಾಡತ್ತು, ಮೊಬೈಲ್ ಹಂಗೆ ಮಾತಾಡ್ತಿದ್ದಿ. ಆಯ್ತಾ ಅಂದ್ರೆ ಚಂದು ಗಂಡ ಅಲ್ದ? ನಾನು ಚಂದು ಗಂಡನೆ. ಚಂದು ಗಂಡ ಅಂತ್ರಿ ಅಲ್ಲ ಯಾರ ನಮ್ಮ ಮದುವೆ ಬಂದಿರಿ ಏನು ಮರ ಹುಡುಗಿರಿಗೆ ಅಂತ ಕೊಟ್ಟಿರಿ ಎಲ್ಲ ಧರ್ಮಕೊಂಡು ಕೊಹಿರಿಯ. ಆಯ್ತಾ ಚಂದು ಈಗ ಎಲ್ಲಿದ್ದಾಳ? ಅವಳ ಅಂಗಳ ಎಲ್ಲ ಸ್ವಲ್ಪ ಶುದ್ಧ ಮಾಡ್ಕಂತೇಳಿ ಸಗಣಿ ಎಲ್ಲ ಹಾಕಿ ಗೋಮಯ ಹಾಕ್ತಾ ಇದ್ದಾಳೆ. ಇಲ್ಲ, ಚಂದುನ್ನ ನಾವು ಕಿಡ್ನಾಪ್ ಮಾಡಿದ್ 2,000 ಕೊಟ್ರೆ ಅವಳನ್ನ ಬಿಡುತ್ತ. ಹೇಳ್ದಿರ ಚಂದು ಕತೆ. ಎಂತಂದ್ರಿ? ಕೆಮ್ಮಿ ಕೇಂತಿಲ್ಲ ನಿಂಗೆ? ಚಂದುನ್ನ ನಾವು ಕಿಡ್ನಾಪ್ ಮಾಡಿದ್ 2,000 ಕೊಟ್ರೆ ಅವಳನ್ನ ಬಿಡುತ್ತ. ಹೇಳ್ದಿರ ಅವಳ ಕತೆ ಇಲ್ಲೇ ಫಿನಿಶ್. ಇದು ನೀವೊಂದು ಕೆಲಸ ಮಾಡಿ, ನಾನು ನಿಮಗೆ 2,150 ರೂಪಾಯಿ ಕೊಡ್ತಿ. ಅವಳನ್ನು ಬಿಡೋದು ಬೇಡ. ಅವಳು ಕೆಲಸ ಅವಳು ಯಾಕೆ ನಮಗೆ ಆಯ್ತಾ? ಯಾರದ್ದು? ಯಾವುದು ಮಂಗ ಲಾಂಗ್ ನಂಬರ್. ಲಾಂಗ್ ನಂಬರ್ ಯಾವ್ದು ಮಾರ್ರೆ? ದೂರ ಇಟ್ರಿ ಮಕ್ಕಳೇ. ಹಾ ನಮ್ಮನೆಗೆ ಇವತ್ತೊಂದು ಡ್ರಿಂಕ್ಸ್ ಪಾರ್ಟಿ ಬತ್ರ್ಯಾ? ನಿಂಗೆ ಎಂತ ತಲೆ ಸಮ ಇಲ್ಲ ಮಾರ. ಬರ್ಲಿ ಎಂತ ಬರ್ಲಿ. ಆ ಜನ ಮೊದಲೇ ಕುಡ್ದು ಟೈಟ್. ನಾವು ಪತಿ ಹೊಳಿ ದಾಟಿ ಹೋಯ್ತು. ಅವ್ರ್ಯಾರು ಹೊಳಿ ಒಳಗೆ ಬಿದ್ರೆ ಅವ್ರು ಹೆಣೆ ಎತ್ತುದ ನಾವು. ಅದು ಅಲ್ಲದೆ ಈ ಟೈಮಂಗ್ ದೋಣಿ ಸಹ ಇರುವುದಿಲ್ಲ. ನಿಂಗೆ ಸಮ ಓ ಅಣ್ಣ, ಗೋಣಿ ನಿಮಗೂ ಇಪ್ಪದಿಲ್ಲಲ್ಲ. ನೀವೆಂತ ರೆಕ್ಕೆ ಕಟ್ಕೊಂಡು ಆಕಾಶದಂಗೆ ಹಾರಿ ಹೋದ್ರಿ? ನಾವು ರೆಕ್ಕಿ ಕಟ್ಕೊಂಡು ಆಕಾಶದಂಗೆ ಹಾರಿ ಹೊಯ್ದಿರ ಪ್ಯಾಂಟ್ ಶರ್ಟ್ ಕಳ್ಸಿ ಮಂಡಿಗೆ ಸುತ್ತಕೊಂಡು ಹೊಳಿ ಇಳ್ಕೊಂಡು ಹೋದ್. ನಿಮಗೂ ಬಪ್ಪಗತ್ತ ಮತ್ತೆ ಎಮ್ಮರ್ ನೀವು ಈಗ ಪ್ಯಾಂಟ್ ಶರ್ಟ್ ಕಳ್ಸಿ ಮಂಡಿ ಸುತ್ಕೊಂಡು ಹೋದಂಗೆ ನಾನೀಗ ನನ್ನ ಲುಂಗಿ ಕಳ್ಸಿ ಮಂಡಿ ಸುತ್ಕೊಂಡು ಬರ್ತೀನಿ. ನಾನು ಎಂತ ಮಾಡ್ತೀರಿ ನೀವು? ಯಾರಲ್ಲಿ ಯಾರು ಇಲ್ಲ ಇಲ್ಲಿ ಮಹಾಪ್ರಭು. ಮತ್ ನೀನ್ಯಾರು? ನಾನು ಗೊಬ್ಬರಗಾಲದ 3ನೇ ಬೀದಿಯ ತಿಪ್ಪೇಗುಂಡಿ ಎದುರುಗಡೆ ಮನೆಯ ಸೋಮಾಚಾರಿ ಅವ್ರ ಮಗ ನಂಜಪ್ಪಾಚಾರಿ ಅವ್ರ ಮಗ ವಿನೋದಾಚಾರಿ ಮಹಾಪ್ರಭು. ಬರ್ಬೇಸಿ ಯಾರಲ್ಲಿ ಅಂದ್ರೆ ಬಂದು ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಅದು ಬಿಟ್ಟು ಉದಾರ್ ಕಡೆಯಲ್ಲಿರೋ ಡೀಟೇಲ್ಸ್ ಎಲ್ಲ ಹೇಳಬಾರ್ದು. ಹೌದು, ರಾಣಿ ಜೊತೆ ಬೆಡ್ರೂಮ್ ಅಲ್ಲಿ ಆಲಿಂಗನದಲ್ಲಿ ಇದ್ದ ನನ್ನನ್ನ ಅನಾಮತ್ತಾಗಿ ಎತ್ತಕೊಂಬರ್ಲಿಕ್ಕೆ ಕಾರಣ ಸೈನ್ಯಾಧಿಪತಿಗಳು ಹೇಳಿದ್ರು. ಅದ ಸೈನ್ಯಾಧಿಪತಿ ಅಲ್ಲ, ಸೇನಾಧಿಪತಿ. ಅದೇ ಪತಿ. ಸರಿ, ನೀನು ತೊಲಗು, ನಾ ಅವ್ರಿಗೆ ಮೆಸೇಜ್ ಮಾಡ್ತೀನಿ. ವೇರ್ ಆರ್ ಯು? ಐ ವೇಟಿಂಗ್ ಫಾರ್ ಯು. ಕಮ್ ಫಾಸ್ಟ್. ಯೆಸ್ ಮೈ ಲಾರ್ಡ್. ಓಹ್, ಸೇನಾಧಿಪತಿ ಕ್ಷೇಮವೇ? ಓ ಕ್ಷೇಮ ಪ್ರಭು. ಪ್ರಭು, ನೀವು ಆ ಮಾಹಿಷ್ಮತಿ ದೇಶದ ರಾಜ ಬಾಹುಬಲಿ ಹೆಂಡತಿಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರ? ಕಳಿಸಿದ್ದೇವೆ. ಓಹೋ, ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತ ಹೇಳಿ ನೀವು ಅವರ ಫೋಟೋಗೆ ಕಮೆಂಟ್ ಮಾಡಿದ್ರ? ಮಾಡಿದ್ದೇವೆ. ಏನಂತ ಕಮೆಂಟ್ ಮಾಡಿದ್ರಿ? ರಾಣಿ, ನಿನ್ನ ಮುಖ ಹಳಸಿದ ಅನ್ನೋ ತರ ಮುಳ್ಮುಳ್ಳಾಗಿದೆ ಅಂತ. ಅದಕ್ಕೆ ಈಗ ಅವನು ನಿಮ್ಮ ಮೇಲೆ ಯುದ್ಧ ಮಾಡಕ್ ರೆಡಿ ಆಗಿದ್ದಾನೆ. ನೀವು ರೆಡಿ ಆಗಿ. ಯುದ್ಧ ಯುದ್ಧ
ಲೇ ಒಂದೇ ಒಂದ್ ಬ್ಯಾಡ್ ಕಮೆಂಟ್ಗೆ ಯುದ್ಧಕ್ಕೂ ಬರ್ತಾರ. ನನಗೆ ಯುದ್ಧ ಅಂದ್ರೆ ಮೊದ್ಲೇ ಭಯ. ಪ್ರಭು ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿರಲ್ಲ ಪ್ರಭು. ನೀವ್ಯಾರು? ಯಾರ? ಯಾರು ಪ್ರಭು? ಅದೇ ಯಾರು ಹೇಳ? ಸಿಂಹ 255 ರಾಣಿಯರ ಸರದಾರ, ರಾಣಿ ಕಣ್ಣನ್ನು ತಪ್ಪಿಸಿ ಮೀನಿನ ಕಣ್ಣಿಗೆ ಬಾಣ ಬಿಟ್ಟಂತಹ ಶೂರ, ಬೆಂಕಿನೇ ಅಷ್ಟೇ ಫಿರಂಗಿ ಹಾರಿಸಿದಂತಹ ಧೀರ. ಹೀಗಿರ್ಬೇಕಾದ್ರೆ ಯಾಕಷ್ಟಿತ ಒಂದು ಯುದ್ಧಕ್ಕೆ ಎದುರೋದೆ? ಡೋಂಟ್ ವರಿ, ನಿಮ್ಮ ಜೊತೆ ನಾನಿದ್ದೀನಿ, ಬನ್ನಿ ಯುದ್ಧಕ್ಕೆ ಹೋಗೋಣ. ಸಾರಿ ಬನ್ನಿ ಪ್ರಭು. ಬಾಹುಬಲಿ ನಮ್ಮ ಮೇಲೆ ಯುದ್ಧ ಮಾಡೋಕ್ಕಿಂತ ಮುಂಚೆ ನಾವೇ ಅವನ ವಿರುದ್ಧ ಅಗೇನೆಸ್ಟ್ ವಾರ್ ಮಾಡಬೇಕು, ಎಸ್ ಅಟ್ಯಾಕ್ ಮಾಡಬೇಕು. ಎಸ್. ಆಗ ಅವನಿಗೆ ಭಯ ಬರುತ್ತೆ. ಅದಕ್ಕೆ ಆ ಕಾಲಿಗೆ ಬಿದ್ದು ಅವನ ಕಾಡಿಬೇಡಿ. ಈ ಫ್ಲೈಟ್ ಅನ್ನ ಬಾಡಿಗೆಗೆ ತಂದಿದ್ದೀನಿ. ಇದ್ರಲ್ಲಿ ನಾವು ಯುದ್ಧ ಮಾಡಕ್ ಹೋಗ್ಬೇಕು. ಸರಿ, ನೀವ್ ಯಾವತ್ತಾದ್ರೂ ಫ್ಲೈಟ್ ಹತ್ತಿದ್ರಾ? ಇಂಥ ಫ್ಲೈಟ್ ಎಲ್ಲ ಎಷ್ಟು ಹತ್ತಿಲ್ಲಮ್ಮ ನಾನು. ಇಂಥ ಗುಂಡೆಲ್ಲ ಎಷ್ಟು ಹಾರಿಸಿಲ್ಲಮ್ಮ ನಾನು. ಸರಿ ಬನ್ನಿ ಟೈಮ್ ಆಯ್ತು, ಇದಕ್ಕೋಣ. ಟೈಮ್ ಆಗ್ತಾ ಇದೆ, ಬನ್ನಿ ಪ್ರಭು. ಬಾರ ನೀ ಬರ. ಫ್ಲೈಟ್ ಟೇಕ್ ಆಫ್ ಆಗತ್ತೀಗ. ಮಾಡಕ್ ಕೇಳ. ಹೌದಾ? ರೈಟ್ ಏನ ಇಲ್ಲಿ ಹಿಡ್ಕೊಳಕ್ ಏನು ಗ್ರಿಪ್ಪೇ ಇಲ್ವಲ್ಲ? ಮತ್ತೆ ಯಾವಾಗ್ಲೇ ಇಂಥ ಫ್ಲೈಟ್ ಎಲ್ಲ ನಾನು ಎಷ್ಟು ಹತ್ತಿಲ್ಲಮ್ಮ ಅಂತ ಡೈಲಾಗ್ ಬೇರೆ ಹೊಡೆದ್ರೆ. ನಾನು ಹತ್ತಿಲ್ಲ ಅಂತ ಹೇಳಿದ್ದೆ, ಹತ್ತಿದ್ದೀನಿ ಅಂತ ಹೇಳಿಲ್ಲ. ಫೈನ್, ಓಕೆ. ನೋಡಿ, ಆ ಮಾಹಿಷ್ಮತಿ ರಾಜ್ಯದ್ದು ನಾನು ನಿಮ್ಗೆ ಮ್ಯಾಪ್ ಕೊಟ್ಟಿದ್ದಲ್ಲ, ಅದನ್ನ ಎಲ್ಲಿಟ್ಟಿದ್ದೀರಾ ತೆಗಿರಿ. ಆಗ್ಲೇ ನೀನು ಯುದ್ಧ ಅಂತ ಹೇಳಿದಲ್ಲ, ಹಾ. ಭಯಕ್ಕೆ ಸೂಸು ಬಂದ್ಬಿಡ್ತು. ಇಲ್ಲಿ ಟಾಯ್ಲೆಟ್ ಎಲ್ಲಿದೆ? ಇಲ್ಲಿದೆ, ಬೇಗ ಬನ್ನಿ. ಯಾರಾದ್ರೂ ಇದ್ರೆ ಕಾಪಾಡ್ರೆ ನನ್ನನ್ನ. ಪ್ರಭು ಟೈಮ್ ಆಗ್ತಾ ಇದೆ, ಬನ್ನಿ ಪ್ರಭು. ತಡಿಯ, ಈಗ ತಾನೇ ಬಂದಿದ್ದೀನಿ. ನಾನಾದ್ರೂ ಕಾಪಾಡ್ರೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಬನ್ನಿ ಪ್ರಭು. ಪ್ರಭು ಯುದ್ಧ 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 ಯುದ್ಧ. ನೋಡಿ, ನಾನು ಮಾಹಿಷ್ಮತಿ ರಾಜ್ಯದ ಪ್ಲಾನ್ ಅನ್ನ ಸೀಕ್ರೆಟ್ ಆಗಿಡಿ ಅಂತ ಹೇಳಿದ್ನಲ್ಲ, ಎಲ್ಲಿದೆ ಕೊಡಿ. ಅಲ್ಲ, ಹೊಟ್ಟೆ ಮೇಲೆ ಮ್ಯಾಪ್ ನ ಹಚ್ಚಿ ಹಾಕ್ಸ್ಕೊಂಡಿದಿರಲ್ಲ, ಬಾಹುಬಲಿ ಕೆಕ್ಸಿ ಹಾಕೊಂಡ್ರೆ ಏನ್ ಮಾಡ್ತೀರಾ? ಮುಚ್ಕತ್ತೀನಿ. ಆಯ್ತು, ಮ್ಯಾಪ್ ನೋಡೋಣ, ತೆಗಿರಿ. ಎಲ್ಲಿ? ಹಾ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ನಾವ್ ಇಲ್ಲಿಂದನೇ ಶುರು ಮಾಡೋಣ. ಎಸ್, ಇಲ್ಲಿಂದ ನಾವು ಶುರು ಮಾಡಿ ಡೌನ್ ಬಂದ್ರೆ ಮತ್ತೆ ಇಲ್ಲಿ ಲೆಫ್ಟ್ ಬರ್ಬೇಕು. ಹೇಗೆ ನಾವಿಲ್ಲಿಂದ ನಾವಿಲ್ಲಿಂದ ಡೌನ್. ಇದೇ ಜಾಗ, ಇಲ್ಲೇ ಸೈನಿಕ ಉಳ್ಕೊಂಡಿರೋದು. ನಾವಿಲ್ಲೇ ಅವ್ರನ್ನ ಹಿಡಿಬೇಕು. ಹೇಗೆ ನಾವಿಲ್ಲಿಂದ ರೈಟ್ ಅಂತ ತಗೊಂಡು ಮೇಲತ್ತೆ ಸೀದಾ ನಾವು ಇಲ್ಲಿಂದ ಡೌನ್ ಬರಬೇಕು. ಈ ಮಣ್ಣು ರಸ್ತೆಯಲ್ಲಿ ಬಂದ್ರೆ ಲೆಫ್ಟ್ ಬಂದು ಸೀದಾ ಡೌನ್ ಇಳಿಬೇಕು. ಇಲ್ಲೊಂದು ಬ್ರಿಡ್ಜ್ ಇದೆ, ಈ ಬ್ರಿಡ್ಜ್ ಅನ್ನ ನಾವು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಬೇಕು. ಈ ಬ್ರಿಡ್ಜ್ ಬ್ಲಾಸ್ಟ್ ಆದ್ರೆ ಸೀದಾ ಸುರಂಗ ಮಾರ್ಗದಲ್ಲಿ ಹೋಗ್ಬೇಕು. ಈ ಸುರಂಗ ಮಾರ್ಗದಲ್ಲಿ ಹೋದ್ರೆ ಇಲ್ಲೊಂದು ಮೈ ಲಾರ್ಡ್, ಇಲ್ಲೊಂದು ಅರಮನೆ ಇತ್ತಲ್ಲ, ಎಲ್ಲಿ? ಅದು ಕೆಳಗಡೆ ಇದೆ, ತೋರಿಸ್ಲಾ?